ಸ್ಟಾರ್ಗಳು ನಟಗಳ ಹತ್ರ ಹೋಗ್ಬಿಟ್ಟು ಇನ್ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಏನು ಕಮಿಷನ್ ಬೇಸ್ ಮೇಲೆ ಸಿನಿಮಾ ಪರ್ಸೆಂಟೇಜ್ ಮೋಹನ್ ಬಾರ್ ಆಗ್ಬೋದು ಮುಂದೆ ದುಲ್ಕರ್ ಆತರ ನಮ್ಮ ಇಂಡಸ್ಟ್ರಿಯಲ್ಲಿ ಮಾಡಿದ ಇಂಡಸ್ಟ್ರಿಗೆ ಒಳ್ಳೇದಾಗ್ತದೆ ಆಗುತ್ತಲ್ಲ ಆ ಥರದ್ದು ಯಾಕೆ ಕೆಲಸಗಳು ಮಾಡ್ತಾರೆ 100% ಅದನ್ನು ಕಮಿಷನ್ ಪರ್ಸೆಂಟೇಜ್ ಇಲ್ಲ. ಈ ಸೌತ್ ಇಂಡಿಯಾ ಈಗ ಹೊಸದಾಗಿ ಸೌತ್ ಇಂಡಿಯಾ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅಂತ ಒಂದು ಇದಾಗಿದೆ. ಈಗ ಮೊನ್ನೆ ಕೇರಳನಲ್ಲಿ ಮೀಟಿಂಗ್ ಆಗಿದೆ, ಚೆನ್ನೈಯಲ್ಲಿ ಆಗಿದೆ, ನೆಕ್ಸ್ಟ್ ಮಂತ್ ನಮ್ಮಲ್ಲೂ ಮೀಟಿಂಗ್ ಆಗುತ್ತೆ. ಇದು ಇಲ್ಲ, ಇದಕ್ಕೆಲ್ಲ ಪಕ್ಕ ರೂಪುರೇಷ ಎಲ್ಲ ನಮ್ಮ ಸೌತ್ ಇಂಡಿಯನ್ ಎಲ್ಲ ನಿರ್ಮಾಪಕರ ಸಂಘದವರು ಸೇರಿ ಒಟ್ಟಿಗೆ ಅದನ್ನ ಮಾಡ್ತಾ ಇದೀವಿ. ಅದೆಲ್ಲ ಸ್ವಲ್ಪ ತಮ್ಗೆಲ್ಲ ತಿಳಿಸ್ತೀವಿ, ಅದು ಇನ್ನೇನು ಸ್ವಲ್ಪ ದಿನದಲ್ಲಿ ಕಾರ್ಯಗತ ಆಗುತ್ತೆ. ಸರಿ, ಸಿನಿಮಾಗಳು ರಿಲೀಸ್ ಆಗಿದ ತಕ್ಷಣ ಡಿಸ್ಟ್ರಿಬ್ಯೂಟರ್ ಪ್ರಾಬ್ಲಮ್, ಥಿಯೇಟರ್ ಪ್ರಾಬ್ಲಮ್, ಥಿಯೇಟರ್ಗಳು ಸಿಗಲ್ಲ, ಈ ತರದ್ದೆಲ್ಲ ಇದೆಯಲ್ಲ, ಅದಕ್ಕೆಲ್ಲ ಏನಾದ್ರು ರೂಪುರೇಷೆಗಳು ಯಾವತ್ತಾರು ಮಾಡಿದ್ದೀರಾ? 100% ನಡೀತಾ ಇದೆ. ಈಗ ಅದು ಹೇಳಿ ಇಲ್ಲ, ಈಗಾಗಲೇ ಥಿಯೇಟರ್ಗಳ ಸಮಸ್ಯೆಗಳು ಇದರಿಂದ ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತಾ ಇದೀವಿ. ಅದು ಇನ್ನೇನು ಅದು ಎಲ್ಲ ಈ ತಿಂಗಳಲ್ಲಿ ಸುಮಾರು ಎಲ್ಲಾ ಕಾರ್ಯಕ್ರಮಗಳು ಕಾರ್ಯಗತ ಆಗ್ತವೆ ಅಂತ. ಮಲ್ಟಿಪ್ಲೆಕ್ಸ್ ಅಲ್ಲಿ ಕನ್ನಡ ಸಿನಿಮಾಗಳಿಗೆ ಬೆಲೆ ಇಲ್ಲ. ನಮಸ್ಕಾರ. ಎಲ್ಲ ಪಾಯಿಂಟ್ ಕೇಳಿದ್ರಿ, ಅವರು ಉತ್ತರ ಕೊಟ್ಟಿರೋದಕ್ಕೆ. ಅವ್ರ ಎಜುಕೇಶನ್ ಅಂದ್ರೆ ಆ ತರ ಕೇಳಿಸ್ತಿಲ್ವಾ? ಎಜುಕೇಶನ್ ಅಂದ್ರೆ ವಿದ್ಯಾಭ್ಯಾಸ ಅಲ್ಲ, ಅಲ್ಲಿ ಫಿಲಮ್ ಮಾಡ್ಬೇಕಾದ್ರೆ ಎಲ್ಲ ತಿಳ್ಕೊಂಡ್ ಬಂದ್ ಮಾಡ್ಬೇಕು ಅಂತಂದ್ರು. ನಾವ್ ಯಾರಿಗೆ ಎಷ್ಟೇ ಬುದ್ಧಿ ಹೇಳಿದ್ರು ಅಲ್ಲಿ ಎಕ್ಸ್ಪೀರಿಯನ್ಸ್ ಆದಾಗ್ಲೇ, ಕೈ ಸುಟ್ಕೊಂಡಾಗ್ಲೇ ಎಕ್ಸ್ಪೀರಿಯನ್ಸ್ ಆಗೋದು, ಆಗ್ಲೇ ಕರೆಕ್ಟಾಗಿ ಕಲ್ತ್ಕೊಂಡು ಮುಂದೋಗೋದು. ಅದರ ತಂಗ ಅಂದ್ಬಿಟ್ಟು ಎಜುಕೇಶನ್ ಪಾಠ ಹೇಳ್ಕೊಟ್ಟಂಗೆ ಬಂದಿಲ್ಲಿ ಹಂಗ್ ಮಾಡಿ ಹಿಂಗ್ ಮಾಡಿ ಯಾರು ಕೇಳಲ್ಲ. ಹೇಳಿದ್ರೆ ಇವ್ರಿಗೆ ಮಾಡಕ್ ಬರಲ್ಲ, ನಮ್ಗೆ ಮಾಡೋರ್ಗೂ ಹಾಳು ಮಾಡ್ತಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದೆಲ್ಲ ಪಾಯಿಂಟು. ಇನ್ನೊಂದೇನು ಅಂತಂದ್ರೆ, ದಯವಿಟ್ಟು ಯಾರು ತಪ್ಪು ಹೋಗ್ಬೇಡಿ, ಎಲ್ಲ ಹೀರೋಗಳಿಗೂ ಎಲ್ಲರೂ ಎಲ್ಲ ವೆಲ್ ಸೆಟ್ಲ್ ಆಗಿದ್ದಾರೆ. ಅವ್ರಿಗೂ ಇಂಡಸ್ಟ್ರಿ ಬಗ್ಗೆ ಕಾಳಜಿ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಹೀರೋ ಅನ್ಕೊಳ್ಳಿ, 10 ಕೋಟಿ ನನ್ನ ಬಡ್ಜೆಟ್, 12 ಕೋಟಿ ವ್ಯಾಪಾರ ಆಗುತ್ತೆ ಅಂದ್ರೆ ಡೈರೆಕ್ಟರ್ ಬಂದು 75 ಕೋಟಿ 100 ಕೋಟಿ ಬಡ್ಜೆಟ್ ಫಿಲಮ್ ಹೇಳಿದ್ರು, ಕತೆ ಹೇಳಿದ್ರು, ಬೇಡಪ್ಪ ನಂದಿರೋದೇ 12 ಕೋಟಿ, 8 ಕೋಟಿ ಮುಗಿಸ್ಕೊಳ್ರಿ, 2 ಕೋಟಿ ಪ್ರಾಫಿಟ್ ಮಾಡ್ಕೊಳ್ರಿ. ನೀವು ಮನೋಭಾವ ಅವ್ರಿಗೂ ಇರಬೇಕು. ನನಗೆ 10 ಕೋಟಿ ವ್ಯಾಪಾರ ಆಗುತ್ತೆ ಅಂದ್ರೆ ಅವ್ರು ಡೈರೆಕ್ಟರ್ ಬಂದು ನನ್ನ ಇಮ್ಯಾಜಿನೇಷನ್ ಹಂಗಿದೆ ಹಿಂಗಿದೆ 100 ಕೋಟಿ ವ್ಯಾಪಾರ ಇದು ಮಾಡೋಣ ಅಂತಂದ್ರೆ ತಪ್ಪಾಗತ್ತೆ. ಅದು ಹೀರೋಗೂ ಅದು ಕಾಳಜಿ ಇರಬೇಕು, ಪ್ರೊಡ್ಯೂಸರ್ಗೂ ಇರಬೇಕು. ಪ್ರೊಡ್ಯೂಸರ್ಗೆ 100 ಕೋಟಿ ಹಾಕಿದ್ರೆ ದುಡ್ಡು ಬರುತ್ತಾ ಅಂತ ಅವರು ಯೋಚನೆ ಮಾಡಬೇಕು. ಸುಮ್ಮನೆ 150 ಕೋಟಿ ಹಾಕ್ಬಿಟ್ಟು 10 ಕೋಟಿ ಬಂತು ಅನ್ನೋದು ಅದು ತಪ್ಪು. ಹೀರೋದು ತಪ್ಪಿರುತ್ತೆ, ಪ್ರೊಡ್ಯೂಸರ್ದು ತಪ್ಪಿರುತ್ತೆ, ಡೈರೆಕ್ಟರ್ದು ತಪ್ಪಿರುತ್ತೆ. ಎಲ್ಲರೂ ತಿದ್ಕೊಂಡು ಒಂದು ಫ್ರೇಮ್ ಮಾಡ್ಕೊಂಡು ಆ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದ್ರೆ ಡೆಫಿನೆಟ್ ಆಗಿ ಒಂದು ಒಳ್ಳೆ ರೇಂಜ್ ಹೋಗುತ್ತೆ ಅನ್ನೋದು ನಮ್ಮ ಮನೋಭಾವ. ಅದಕ್ಕೆ ಎಲ್ಲರೂ ಕೋಆಪರೇಷನ್ ಕೊಡ್ಬೇಕು ಅಷ್ಟೇ. ನಮ್ಗೇನು ಸತೀಶ್ ಅವ್ರ ಮೇಲಾಗ್ಲಿ ಇವ್ರ ಮೇಲಾಗ್ಲಿ, ಬಟ್ ಎಜುಕೇಶನ್ ಅಂದ ತಕ್ಷಣನೇ ನಾನೇ ಮಾತಾಡ್ತಿದ್ದೆ, ಆಯ್ತಾ? ಎಲ್ರಿಗೂ ಒಂಥರ ಇದಾಗ ಹರ್ಟ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಇರೋ ಪ್ರೊಡ್ಯೂಸರ್ಗಳು ಹೇಳಿ, ಎಕ್ಸ್ಪೀರಿಯನ್ಸ್ ಇರೋ ಪ್ರೊಡ್ಯೂಸರ್ಗಳಿಗೆ ರೇಟ್ ಕೊಡಲ್ಲ ಗೊತ್ತಾ ಹೀರೋಗಳು? ಅರ್ಥ ಮಾಡ್ಕೊಳ್ಳಿ. ಹೆಂಗ್ ಸಿನಿಮಾ ಮಾಡ್ಬೇಕು ಅಂತ ಗೊತ್ತು, ಬೇಡ ಅಂತ ಹೊಸ ಪ್ರೊಡ್ಯೂಸರ್ ಹುಡುಕ್ತಾರೆ. ಅದಾಗೋದು ಬೇಡ ಅಂತ ನಾನು ಹೇಳ್ತೀನಿ. ಇಂಡಸ್ಟ್ರಿ ಒಳ್ಳೇದಾಗಕ್ಕೆ ಏನ್ಬೇಕೋ ಮಾಡ್ಲಿ ಅಷ್ಟೇ.